Jungle. ನಗರದ ಹೊಸಳ್ಳಿ ರಸ್ತೆಯಲ್ಲಿ ಇರುವ ಕನ್ನಡ ಜಾಗೃತಿ ಭವನದಲ್ಲಿ ಸಾಹಿತ್ಯದ ಸುವಾಸನೆ ಹರಡಿದ ವಿಶೇಷ ಕವಿಗೋಷ್ಠಿ ಕಾರ್ಯಕ್ರಮ ನಡೆಯಿತು. ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು ಗಂಗಾವತಿ ಹಾಗೂ ರಾಜರಾಜೇಶ್ವರಿ ಜಾನಪದ ಸಾಂಸ್ಕೃತಿಕ ಕಲಾಭಿರುಚಿ ಸಂಸ್ಥೆ ಅರಳಹಳ್ಳಿ ತಾಲೂಕು ಘಟಕದ ಸಂಯುಕ್ತ ಆಶ್ರಯದಲ್ಲಿ ಖ್ಯಾತ ಗಾನಯೋಗಿ ಡಾ. ಪಂಡಿತ್ ಪುಟ್ಟರಾಜ ಗವಾಯಿಗಳ ಸ್ಮರಣಾರ್ಥ ಕವಿಗೋಷ್ಠಿಯನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಚುಟುಕು ಸಾಹಿತ್ಯ ಪರಿಷತ್ತಿನ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ರುದ್ರಪ್ಪ ಭಂಡಾರಿ ಅವರು ಗಣ್ಯರೊಂದಿಗೆ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ನಂತರ 30ಕ್ಕೂ ಹೆಚ್ಚು ಕವಿಗಳು ತಮ್ಮ ಚುಟುಕು ಕವನಗಳನ್ನು ವಾಚಿಸಿ ಸಾಹಿತ್ಯಾಭಿಮಾನಿಗಳನ್ನು ರಂಜಿಸಿದರು. ಮಿಂದೆದ್ದ ನಾಡಿನ ಕಲರವ, ವರ್ಣರಂಜಿತ ರಂಗೋಲಿಗಳ ಚಿತ್ರಚಿತ್ತಾರವ, ವರ್ಣರಂಜಿತ ರಂಗೋಲಿಗಳ ಚಿತ್ರಚಿತ್ತಾರವ, ಭವ್ಯವಾದ ಲಕ್ಷ್ಮೀ ಪೂಜೆಯ ಪುಷ್ಪ ಭಂಡಾರವ, ಭವ್ಯವಾದ ಲಕ್ಷ್ಮೀ ಪೂಜೆಯ ಪುಷ್ಪ ಭಂಡಾರವ, ಸಂಪತ್ತು ಸಂಸ್ಕೃತಿ ವೈವಿಧ್ಯತೆಯ ಅಲಂಕಾರವ, ಸಂಪತ್ತು ಸಂಸ್ಕೃತಿ ವೈವಿಧ್ಯತೆಯ ಅಲಂಕಾರವ, ನೆರೆಹೊರೆಯವರ ಸಿಹಿತಿಂಡಿ ಹಂಚಿಕೊಳ್ಳುವ ಕನ್ನಡಿ ಕಾವ್ಯದ ಕಂಪನ್ನು ಬಿತ್ತರಿಸುವ ಅಮೃತಧಾರೆಯ ಸವಿನುಡಿ, ಕಾವ್ಯದ ಕಂಪನ್ನು ಬಿತ್ತರಿಸುವ ಅಮೃತಧಾರೆಯ ಸವಿನುಡಿ, ಪಂಡಿತರ ಜ್ಞಾನ ಕವಿ ಕುವಲರ ಮುನ್ನುಡಿ, ಪಂಡಿತರ ಜ್ಞಾನ ಕವಿ ಕುವಲರ ಮುನ್ನುಡಿ, ಪ್ರೀತಿಯಿಂದ ಬೆಳೆಸುವ ನಮ್ಮಯ ನಾಡು ನುಡಿ, ಪ್ರೀತಿಯಿಂದ ಬೆಳೆಸುವ ನಮ್ಮಯ ನಾಡು ನುಡಿ. ನಿರಂತರವಾದರೂ ಸತ್ಯದ ಒಳಪು ಎಂದಿಗೂ ಕಡಿಮೆಯಾಗುವುದಿಲ್ಲ, ಸತ್ಯದ ಒಳಪು ಎಂದಿಗೂ ಕಡಿಮೆಯಾಗುವುದಿಲ್ಲ. ವಾಸ್ತವ ವ್ಯಕ್ತಿಯ ಅಂತರಾಳದ ನಿಜವಾದ ಕನ್ನಡಿ, ವಾಸ್ತವ ವ್ಯಕ್ತಿಯ ಅಂತರಾಳದ ನಿಜವಾದ ಕನ್ನಡಿ. ಪ್ರತಿ ಹೆಜ್ಜೆಯಲ್ಲೂ ಜೀವನ ಪಾಠದ ಮುನ್ನುಡಿ, ಪ್ರತಿ ಹೆಜ್ಜೆಯಲ್ಲೂ ಜೀವನ ಪಾಠದ ಮುನ್ನುಡಿ. ಕಷ್ಟಗಳು ಬಂದಾಗ ಅಸ್ತಿತ್ವವು ಪರೀಕ್ಷಿಸುತ್ತದೆ, ಕಷ್ಟಗಳು ಬಂದಾಗ ಅಸ್ತಿತ್ವವು ಪರೀಕ್ಷಿಸುತ್ತದೆ. ಸಂತೃಪ್ತಿ ದೊರೆತಾಗ ಅಸ್ತಿತ್ವ ಹೂವಾಗಿ ಅರಳುತ್ತದೆ. ಹಾಕಿದನು ಸಂಗೀತ ಲೋಕಕ್ಕೆ ಭದ್ರಗುಣವೇ, ಹಿಡಿದನು ಕೈಯಲ್ಲಿ ರುದ್ರ ವಿನಯ, ಹಾಕಿದನು ಸಂಗೀತ ಲೋಕಕ್ಕೆ ಭದ್ರಗುಣವೇ, ತೋರಿದನು ಅಂದರ ಬದುಕಿಗೆ ಹೊಸ ದಾರಿಯ, ತೋರಿದನು ಅಂದರ ಬದುಕಿಗೆ ಹೊಸ ದಾರಿಯ, ಪೂಜಿಸು ಗದುಗಿನ ಈ ಪುಣ್ಯ ಜ್ಯೋತಿಯ, ಪೂಜಿಸು ಗದುಗಿನ ಈ ಪುಣ್ಯ ಜ್ಯೋತಿಯ, ಮರೆಯಬೇಡ ತಮ್ಮ ಗುರುಪುಟ್ಟ ರಾಜಶಿವಯೋಗಿ, ಮರೆಯಬೇಡ ತಮ್ಮ ಗುರುಪುಟ್ಟ ರಾಜಶಿವಯೋಗಿ. ಮತ್ತು ಪಂಚಾಕ್ಷರಿ ಗುರು ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಬಂದ ಗುರುವರ, ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಗಂಧರ್ವ ಗುರು ಪುಟ್ಟ ರಾಜಪ್ರಭುವರ ರಾಜಪರ್ವರ, ಶ್ರೀ ಗುರು ಪಂಚಾಕ್ಷರಿ ಕರುಣೆ ಕಂದ, ಗುರು ಪರಂಪರೆಯ ಬೆಳಗಲು ಬಂದ, ಗುರು ಪರಂಪರೆ ಬೆಳಗಲು ಬಂದ, ರೇವಯ್ಯ ಸಿದ್ದಮ್ಮನ ಗರ್ಭದಲ್ಲಿ ಈ ಕಂದ, ರೇವಯ್ಯ ಸಿದ್ದಮ್ಮನವರ ಗರ್ಭದಲ್ಲಿ ಈ ಕಂದ, ಗಾಣ ಸುದೆಯೇ ನೋಡಲು ನೀಡಲು ತಂದು ಬಂದ ಗುರುವಂದ ಗುರುವರಾಯ, ಅಂದನಾಗಿ ಬಂದ ಜಗಕ್ಕೆ ಆನಂದ ತಂದ, ಚೈತ್ರವು ಚೆಲುವೋ ಹೂ ಹೊತ್ತು ಗಾನವನ್ನಕ್ಕೆ ಬಂದ. ಒಂದು ಗುರುವಂತ ನಾಚಿಕೆ ಮರ್ಯಾದೆಗಳ ಶಿಸ್ತಿನ ಗೊಡವೆ ಇಲ್ಲ ಅವಾಗ, ಅವರಪ್ಪಗಳ ಜೊತೆ ಅವರಪ್ಪ, ಅಲ್ಲಪ್ಪಗಳ ಜೊತೆ ಅಲ್ಲಪ್ಪ, ಸಂತಪ್ಪ ಬೀಳೋವತ್ತು, ಸಿದ್ಧಾಂತ ತತ್ವದ ಮೌಲ್ಯಗಳ ಅರ್ಥವೇ ತಿಳಿದ ಅರಿವು, ಇಂಥಪ್ಪ ಪಕ್ಷಗಳ ಪ್ರಣಾಳಿಕೆಗಳ ಭರವಸೆ ಅಭಯವ ನಮಗೇಕೆ, ವ್ಯಕ್ತಿ ಸಾಮರ್ಥ್ಯದ ಮೌಲ್ಯಕ್ಕೆ ನಾವು ನೀಡುವ ಜನಾದೇಶ ಮೌಲಿಕ. ಪುಟ್ಟರಾಜ ಅವನದ ಶಿಕ್ಷೆಗೆ ಎಂದೆಂದಿಗೂ ಅಮರರು ಅಳಂಬಿತ ಪುಟ್ಟರಾಜ. ಕಣ್ಣಿನ ದೃಷ್ಟಿ ಮರೆಯಾದರೂ ಕರುಣೆಯ ದೃಷ್ಟಿ ಅರಿಸಿದವರು, ಕಣ್ಣಿನ ದೃಷ್ಟಿ ಮರೆಯಾದರೂ ಕರುಣೆಯ ದೃಷ್ಟಿ ಅರಿಸಿದವರು, ಸಪ್ತ ಸ್ವರಗಳ ಲೋಕವ ತೊರೆದು ಬಾಳಿಗೆ ಬೆಳಕನ್ನು ತಂದವರು, ಸಪ್ತ ಸ್ವರಗಳ ಲೋಕವ ತೊರೆದು ಬಾಳಿಗೆ ಬೆಳಕನ್ನು ತಂದವರು, ಕೈಯಲ್ಲಿ ಹಿಡಿದು ಸಾರಂಗಿ ನಾದದ ಒಳೆಯನ್ನು ಅರಿಸಿದವರು, ಕೈಯಲ್ಲಿ ಹಿಡಿದು ಸಾರಂಗಿ ನಾದದ ಒಳೆಯನ್ನು ಅರಿಸಿದವರು, ಗಾನಯೋಗಿಯ ತಪಸ್ಸಿನಿಂದ 1000 ಕಂಠಗಳ ಬೆಳಗಿದರು, ಗಾನಯೋಗಿಯ ತಪಸ್ಸಿನಿಂದ 1000 ಕಂಠಗಳ ಬೆಳಗಿದರು, ಅಂದರ ಬಾಳಿಗೆ ಅಕ್ಷರ ನೀಡಿ ಅನಾಥರ ಪಾಲಿನ ದೈವವಾದರು, ಅಂದರ ಬಾಳಿಗೆ ಅಕ್ಷರ ನೀಡಿ ಅನಾಥರ ಪಾಲಿನ ದೈವವಾದರು, ಗದುಗಿನ ಪುಣ್ಯದ ನೆಲದಲ್ಲಿ ನಿಂತು
ಮಾನವೀಯತೆಯ ಪಾಠವ ಬೋಧಿಸಿದರು. ಗದಗಿನ ಪುಣ್ಯದ ನೆಲದಲ್ಲಿ ನಿಂತು ಮಾನವೀಯತೆಯ ಪಾಠವ ಓದಿಸಿದರು. ನಾಮಾಂಕಿತರಾದ ವಿಶ್ವರಾಧ್ಯ ಗುರುಗಳ ಕುರಿತು ಒಂದು 4 ಲೈನ್. ಶಿರಸಿಕೆಯ ಹೆಸರು ಶ್ರೀ ಗುರು ವಿಶ್ವರಾಧ್ಯ. ಆರಾಧ್ಯ ದೈವನಿಗೆ ವಿಶ್ವವೇ ತಲೆಬಾಗಿತ್ತು, ನಿತ್ಯ ಪೂಜೆಗೆಂದು ಬಜ್ಜೆ ಗಿಡ ಹೂ ಬಿಟ್ಟಿತು. ಆರಾಧ್ಯ ದೈವನಿಗೆ ವಿಶ್ವವೇ ತಲೆಬಾಗಿತ್ತು, ನಿತ್ಯ ಪೂಜೆಗೆಂದು ಬಜ್ಜೆ ಗಿಡ ಹೂ ಬಿಟ್ಟಿತು. ಹಿಳಿಯ ಜಗಲಿಯ ಮೇಲೆ ವಿಶ್ವರಜ್ಜೆ ಮೂಡಿತು, ಬಯಲ ಮನೆಯ ತುಂಬ ಓಂಕಾರನಾದ ಒಮ್ಮಿತು. ಬಾಲಲೀಲೆಯ ಕಂಡು ಬೇಸಿಗೆಯ ತಂಪಾಯಿತು, ಬೆಳೆದ ಯೋಗಿಯ ಕಂಡು ವಿದ್ಯೆಗಳೇ ಶರಣೆಂದಿತು. ನೋಡುತ್ತಾ ಜ್ಞಾನದಿ ನಿಜವಾಗಲೂ ಭವಿಷ್ಯವೇ ಹುಟ್ಟಿತು, ಬೆನ್ನ ಮೇಲೆ ಕೈಯ ತಾಗಿ ಹಣೆಯ ರೇಖೆಯೇ ಬದಲಾಯಿತು. ಅಷ್ಟಸಿದ್ಧಿಗಳ ಸಂಘ ಮಾಡಿ ನಾಳೆಗಳ ಎದೆ ಅರಿತ, ಹೆಣ್ಣು ಹೊನ್ನು ಮಣ್ಣೆಂಬ ಮೋಹವ ಮೆಟ್ಟಿ ತಾ ನಿಂತ. ನಿನ್ನ ಚರಿತೆಯ ಕೇಳಲು ಭವ ಜಂಜಾಟ ಸರಿಯಿತು, ಧ್ಯಾನದಿಂದ ಪೂಜಿಪೆ ನಿನ್ನ ಹುಟ್ಟು ಮರಣ ಗೆದ್ದಿತು, ಮರಣ ಗೆದ್ದಿತು, ಮರಣ ಗೆದ್ದಿತು. ಥ್ಯಾಂಕ್ ಯು. ಹಾರಿತು ಕೋಗಿಲೆ ಹರನಪುರಕ್ಕೆ, ಹಾರಿತು ಕೋಗಿಲೆ ಹರನಪುರಕ್ಕೆ, ಹಾಡಿತು ಯೋಗಿ ಪಂಚಮ ಸ್ವರದಿ, ಹಾಡಿತು ಯೋಗಿ ಪಂಚಮ ಸ್ವರದಿ, ಹಾರಿತು ಕೋಗಿಲೆ ಹರನಪುರಕ್ಕೆ. ಸರಿಗಮ ಪದನಿ ಸಪ್ತ ಸ್ವರದಿ, ಧರೆಗಿಳಿತು ತುಂಬಿದ ಮನದಿ, ಸರಿಗಮ ಪದನಿ ಸಪ್ತ ಸ್ವರದಿ, ಧರೆಗಿಳಿತು ತುಂಬಿದ ಮನದಿ. ಸಿಗದಂತಾಯಿತು ಬದುಕೆ, ನೀನು ಕಲಿಸಿದ ಪಾಠಕ್ಕೆ ಶೀರ್ಷಿಕೆಯು ಸಿಗದಂತಾಯಿತು. ನೀ ದುಡಿಯುವ ಮನಸ್ಸು ಕೊಟ್ಟೆ, ವ್ಯಕ್ತಿಯಲ್ಲಿ ಸೋಮಾರಿತನ ತಂದಿದ್ದೆ. ನೀ ದುಡಿಯುವ ಮನಸ್ಸು ಕೊಟ್ಟೆ, ವ್ಯಕ್ತಿಯಲ್ಲಿ ಸೋಮಾರಿತನ ತಂದಿದ್ದೆ. ದುಡಿಯುವ ತವಕದಲ್ಲಿ ಅವನೊಬ್ಬ, ಇರುವ ಸಂಬಂಧಗಳ ಕಳೆದುಕೊಂಡ. ದುಡಿಯುವ ತವಕದಲ್ಲಿ ಅವನೊಬ್ಬ, ಇರುವ ಸಂಬಂಧಗಳ ಕಳೆದುಕೊಂಡ. ಹಣದ ವ್ಯಾಮೋಹಕ್ಕೆ ಸಿಲುಕಿ ಕೊನೆಗೆ ಒಬ್ಬಂಟಿಯಾಗಿ ಸಾಗಿದ. ಹಣದ ವ್ಯಾಮೋಹಕ್ಕೆ ಸಿಲುಕಿ ಕೊನೆಗೆ ಒಬ್ಬಂಟಿಯಾಗಿ ಸಾಗಿದ. ಇಲ್ಲೊಬ್ಬ ಹೇಳುತ್ತಿದ್ದ ಬದುಕೆಂದರೆ ಬಹು ಸುಲಭ, ಅದರಲ್ಲೇನಿದೆ ಮಣ್ಣು. ಇಲ್ಲೊಬ್ಬ ಹೇಳುತ್ತಿದ್ದ ಬದುಕೆಂದರೆ ಬಹು ಸುಲಭ, ಅದರಲ್ಲೇನಿದೆ ಮಣ್ಣು. ಅವನ ಮಾತಿಂದಲೇ ತಿಳಿಯಿತಲ್ಲವೇ, ತೆರೆದಿಲ್ಲ ಇನ್ನೂ ಅವನ ಅಂತರಾಳದ ಕಣ್ಣು, ಅವನ ಅಂತರಾಳದ ಕಣ್ಣು. ಇಲ್ಲೊಬ್ಬ ಬಡಿದಾಟಕ್ಕಿಳಿದ ಹೆಣ್ಣಿಗಾಗಿ, ಇಲ್ಲೊಬ್ಬ ಬಡಿದಾಟಕ್ಕಿಳಿದ ಹೆಣ್ಣಿಗಾಗಿ, ಅಲ್ಲೊಬ್ಬ ಶುರು ಮಾಡಿದ ಕಳ್ಳಾಟ ಒನ್ನಿಗಾಗಿ, ಅಲ್ಲೊಬ್ಬ ಶುರು ಮಾಡಿದ ಕಳ್ಳಾಟ ಒನ್ನಿಗಾಗಿ. ಯಾವುದೂ ನಮ್ಮದಲ್ಲ, ಎಲ್ಲವೂ ಅವನದು, ಎಲ್ಲವೂ ಅವನದು, ಎಲ್ಲವೂ ಅವನದು. ಏನಾದರೂ ಆಡಿಯೋ ರೆಕಾರ್ಡಿಂಗ್ ಮಾಡೋ ಇಚ್ಛೆ ಪಡೆದಿದೆಯೇ ಮೂಲಕ ಆಡಿಯೋ ರೆಕಾರ್ಡಿಂಗ್ ಪ್ರಸ್ತುತ ಕಂಪ್ಲೀಟ್ ಇಲ್ಲ. ಅವರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸ್ವಲ್ಪ ಆಡಿಯೋ ರೆಕಾರ್ಡಿಂಗ್ ಅಥವಾ ಎ ಸಾಂಗ್ಗಳನ್ನು ಮಾಡಿಕೊಂಡು ಇಚ್ಛೆ ತದನಂತರ ಶ್ರೀ ನಾಗೇಶ್ ನಾಯಕ್, ತದನಂತರ ಮಾನ ಮರ್ಯಾದೆ ಗೊತ್ತೇ ಇಲ್ಲ ನನಗೆ, ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಗೊತ್ತೇ ಇಲ್ಲ. ಏಕೆಂದರೆ ನಾನು ಕನ್ನಡಿಗ, ಅಪ್ಪಟ ಕನ್ನಡಿಗ. ಏಕೆಂದರೆ ನಾನು ಕನ್ನಡಿಗ, ಅಪ್ಪಟ ಕನ್ನಡಿಗ. ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಎಂದಾವ, ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಎಂದಾವ. ಒಳಗಿಂದ ಒಳಗ ತನ್ನ ಮಕ್ಕಳನ್ನು ಇಂಗ್ಲಿಷ್ ಶಾಲೆಗೆ ಸೇರಿಸಿದಾವ. ಒಳಗಿಂದ ಒಳಗ ತನ್ನ ಮಕ್ಕಳನ್ನು ಇಂಗ್ಲಿಷ್ ಶಾಲೆಗೆ ಸೇರಿಸಿದಾವ. ನಾನು ಕನ್ನಡಿಗ, ಅಪ್ಪಟ ಕನ್ನಡಿಗ. ನಾನು ಕನ್ನಡಿಗ, ಅಪ್ಪಟ ಕನ್ನಡಿಗ. ನನಗೆ ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಗೊತ್ತೇ ಇಲ್ಲ. ಯಪ್ಪ ಎಂದಾಗ ಕಪಾಳಕ್ಕೆ ಹೊಡೆದಾವ, ಯಪ್ಪ ಎಂದಾಗ ಕಪಾಳಕ್ಕೆ ಹೊಡೆದಾವ. ಡ್ಯಾಡಿ ಎಂದಾಗ ಮುದ್ದು ಮಾಡಿದಾವ. ಯಪ್ಪ ಎಂದಾಗ ಕಪಾಳಕ್ಕೆ ಹೊಡೆದಾವ, ಡ್ಯಾಡಿ ಎಂದಾಗ ಮುದ್ದು ಮಾಡಿದಾವ. ಯವ್ವ ಎಂದಾಗ ಯತ್ವ ತತ್ವ ಬೈದಾವ, ಯವ್ವ ಅಂದಾಗ ಯತ್ವ ತತ್ವ ಬೈದಾವ. ಮಮ್ಮಿ ಎಂದಾಗ ಮುದ್ದು ಮಾಡಿ ಹಕ್ಕು ಮಾಡಿದಾವ. ಎದೆಯೊಳಗಿನ ಹೃದಯದಲ್ಲಿ ಮನೆ ಮಾಡಿರುತ್ತ ಗುರು ಪುಟ್ಟರಾಜ, ಹೃದಯದೊಳಗಿನ ಬಡಿತಕ್ಕೆ ನಾದ ಕಲಿಸಿದಾತ ಗುರು ಪುಟ್ಟರಾಜ. ಹೃದಯದ ಒಳಗಿನ ಬಡಿತಕ್ಕೆ ನಾದ ಕಲಿಸಿದಾತ ಗುರು ಪುಟ್ಟರಾಜ. ಕಾಣದ ಜಗವ ಕಂಡ, ಕಾಣದ ಜಗವ ಕಂಡ, ಜಗಲಿ ಏರಿ ಹೃದಯ ಗೆದ್ದ, ಜಗಲಿ ಏರಿ ಹೃದಯ ಗೆದ್ದ ಗುರು ಪುಟ್ಟರಾಜ, ಗುರು ಪುಟ್ಟರಾಜ. ಹರಿಯುವ ನದಿಯಲ್ಲಿ ಹುಯಿಗುಟ್ಟುವ ಗುಂಗಾಡಿಯಲ್ಲಿ, ಹರಿಯುವ ನದಿಯಲ್ಲಿ ಹುಯಿಗುಟ್ಟುವ ಗುಂಗಾಡಿಯಲ್ಲಿ ನಾದ ಹಿಡಿದಿಟ್ಟ, ಓಂಕಾರ ಅರಿಬಿಟ್ಟ ಗುರು ಪುಟ್ಟರಾಜ. ಕಗ್ಗತ್ತಲನಿ ಕಲಾ ದೀಪ್ತಿ ಜ್ವಲಿಸಿದರು, ಕಗ್ಗತ್ತಲನಿ ಕಲಾ ದೀಪ್ತಿ ಜ್ವಲಿಸಿದರು. ದೃಷ್ಟಿಗೋಚರಿಸದೆ ದಿಕ್ಕು ತೋಚದವರು, ದೃಷ್ಟಿಗೋಚರಿಸದೆ ದಿಕ್ಕು ತೋಚದವರು, ಕಾರಿರುಳ ಸರಿಸಿ ಸೃಷ್ಟಿಯನ್ನೇ ಕಂಡವರು, ಕಾರಿರುಳ ಸರಿಸಿ ಸೃಷ್ಟಿಯನ್ನೇ ಕಂಡವರು.
ಕಣ್ಣ ವಿಕಲತೆಗೂ ಕಣ್ಕಪ್ಪನಿರಿಸಿಯರು. ಕಣ್ಣ ವಿಕಲತೆಗೂ ಕಣ್ಕಪ್ಪನಿರಿಸಿಯರು. ಇವರು ಕಗ್ಗತ್ತಲಲ್ಲಿ ಕಲಾ ದೀಪ್ತಿ ಜ್ವಲಿಸಿಯರು. ಕಣ್ಣು ಕಾಣದವರ ಒಳಗಣ್ಣು ತೆರೆಸಿಯರು. ನೊಂದ ಅಂಧರ ಬಾಳ ಕಣ್ಮಣಿಯಾಗಿಯರು. ಬಾಳಿಗೆ ಅನ್ನ ನೀಡುವ ಅಕ್ಷರದಾತನಾದೆ, ಅಂಧರ ಬಾಳಿಗೆ ಅನ್ನ ನೀಡುವ ಅಕ್ಷರದಾತನಾದೆ. ನೀನೇ ತ್ಯಾಗಿ, ನೀನೇ ಯೋಗಿ, ಪುಟ್ಟ ರಾಜಗವಾಯಿ, ನಿನಗೆ ಕೋಟಿ ನಮನಗಳು. ಇತಿಹಾಸ ಮರೆಯದ ವಿಶ್ವಕೋಶವಾದೆ. ನಿತ್ಯ ದಾಸೋಹ ನಿನ್ನ ಹೆಸರಲಿ, ನಿರಂತರ ಸ್ಮರಣೆ ಎಲ್ಲರಲ್ಲಿ. ಪುಟ್ಟ ರಾಜಗವಾಯಿ ನಿನಗೆ ಕೋಟಿ ನಮನ. ಕೊಂಟೆ ಹೊಡೆದು ಹದಗೊಳಿಸುವ ಮೊದಲು, ಶಿಕ್ಷಕನಾಗುವ ಮೊದಲು ನೀ ರೈತನಾಗು. ಉತ್ತಮ ಬೀಜಗಳೆಂಬ ಅಕ್ಷರಗಳನ್ನು ಬಿತ್ತಿ ನೀರು ಗೊಬ್ಬರ ಹಾಕಿ ಪೋಷಿಸು ಮೊದಲು. ಶಿಕ್ಷಕನಾಗುವ ಮೊದಲು ನೀ ರೈತನಾಗು. ಉತ್ತಮ ಬೆಳೆ ಬಂದಾಗ ಖುಷಿ ಇರುವ ಹಾಗೆ, ಉತ್ತಮ ಬುದ್ಧಿಯಲ್ಲಿರುವ ಮಕ್ಕಳನ್ನು ನೋಡಿ ಖುಷಿ ಪಡುವೆ ಅಂದು. ಇಷ್ಟ. ನನ್ನ ಕವನದ ಶೀರ್ಷಿಕೆ ಬದುಕು ಇಷ್ಟ. ಸತ್ತ ಹೆಣದ ಮುಂದೆ ಹೊಡೆಯುತ್ತಿದ್ದ ಹಲಗೆಯ ಸದ್ದು ಕ್ಷೀಣವಾಗುತ್ತಿತ್ತು. ಹೋರಾಡಿ ಗೋಳಾಡುತ್ತಿದ್ದ ಜೀವಂತ ದೇಹಗಳ ಅಳುವಿನ ಮುಂದೆ, ಹೆಣಕ್ಕೂ ಮುಜುಗರ ಎನಿಸುತ್ತಿತ್ತು. ದೇಹ ತ್ಯಜಿಸಿದ ಮೇಲೆ, ಸತ್ತ ಹೆಣದ ಮೇಲೆ ನಾ ಮುಂದು ತಾ ಮುಂದು ಎಂದು ಪೈಪೋಟಿಗಿಳಿದಿದ್ದ ಬಳಗದವರ ಹುಮ್ಮಸ್ಸು ಕುಣಿ ಮುಚ್ಚುವವರೆಗೂ ಮುಂದುವರೆದಿತ್ತು. ಇದ್ದಾಗ ಮಣೆ ಹಾಕದೆ ಸತ್ತಾಗ ಮಣ್ಣೆರೆಯಲು ದಣಿದು ಮಸಣಕ್ಕೆ ಬಂದವರ ದಣಿವು ಕುಣಿ ಮುಚ್ಚಿದ ಮೇಲೆ ತಣ್ಣಗಾಗಿತ್ತು. ಮುಂದಿನ 9 ದಿನಕ್ಕೆ ಸಿಹಿ ಉಣ್ಣಲು ಅಣಿಯಾಗಿ ಮಸಣದ ಹೆಣದೆಡೆಗೆ ಬೆನ್ನು ಮಾಡಿತ್ತು. ಧನ್ಯವಾದಗಳು. ಮನಸ್ಸು ಒಂದು ಅಶ್ವದಂತೆ ಓಡುತ್ತಿರುವುದು ನಿಲ್ಲದೆ, ಎಲ್ಲೆ ಮೀರಿ ಸಾಗುತ್ತಿರುವುದು ಗೊತ್ತು ಗುರಿಯು ಇಲ್ಲದೆ. ಮನಸ್ಸು ಒಂದು ಅಶ್ವದಂತೆ ಓಡುತ್ತಿರುವುದು ನಿಲ್ಲದೆ, ಎಲ್ಲೆ ಮೀರಿ ಸಾಗುತ್ತಿರುವುದು ಗೊತ್ತು ಗುರಿಯು ಇಲ್ಲದೆ. ತಾರುಣ್ಯದ ತವಕದಲ್ಲಿ ಆಸೆಯ ಬೆನ್ನತ್ತಿದೆ, ಅಂಕುಶವಿರದಾನೆಯಂತೆ ನಾನೆ ಎಂದು ಮೆರೆದಿದೆ. ತಾರುಣ್ಯದ ತವಕದಲ್ಲಿ ಆಸೆಯ ಬೆನ್ನತ್ತಿದೆ, ಅಂಕುಶವಿರದಾನೆಯಂತೆ ನಾನು ಎಂದು ಮರೆದಿದೆ. ಕೈಗೆ ಸಿಗದ ಅಶ್ವವನೇ ಕಟ್ಟಿ ಹಾಕಬೇಕಿದೆ, ಬಂಧನದೊಳು ಇರಿಸಿ ಅದನೆ ಮೆಟ್ಟಿ ನಿಲ್ಲಬೇಕಿದೆ. ದೇವ್ರ ಕಾಣಕ ಬೆಟ್ಟ ಹತ್ತಿ ಹೋಗೋದ್ಯಾಕ, ಪಾಪ ಕಳ್ಯಾಕ ತೀರ್ಥಯಾತ್ರೆ ಮಾಡೋದ್ಯಾಕ, ಮನ್ಯಾಗ ತಂದೆ ತಾಯಿ ಇರಾಕ, ಭಗವಂತ ಕೊಡೋದಾದ್ರ ನನಗೆ ಪೂರ್ತಿ ಆಯಸ್ ಕೊಡು, ಭಗವಂತ ಕೊಡೋದಾದ್ರ ನನಗೆ ಪೂರ್ತಿ ಆಯಸ್ ಕೊಡು. ಯಾಕಂದ್ರ ಆಕಿ ಬರ್ತಾಳಂತ ಅರ್ಧ ಆಯಸ್ ಕಳೆದೀನಿ, ಆಕಿ ಬರ್ತಾಳಂತ ಆಯಸ್ ಕಳೆದೀನಿ. ಇನ್ನಂತ ಆಯಸ್ಸು ಆಕಿ ಕೂಡ ಕೂಡಿ ಬರ್ತೀನಿ, ಇನ್ನಂತ ಆಯಸ್ಸು ಆಕಿ ಕೂಡ ಕೂಡಿ
ಕೋಲಾಟದ ಮ್ಯಾಗ ಐತಿ. ನೋಡೋ ಕಣ್ಣೆಲ್ಲ ಕೋಲಾಟದ ಮ್ಯಾಗ ಐತಿ. ನನ್ನ ಕಣ್ಣು ಮಾತ್ರ ಕೋಲಾಟ ಹುಡುಗಿ ಮ್ಯಾಗ ಐತಿ. ನನ್ನ ಕಣ್ಣು ಮಾತ್ರ ಕೋಲಾಟ ಹುಡುಗಿ ಮ್ಯಾಗ ಐತಿ. ಹೋಗಿ ಮಾತಾಡ್ಬೇಕಂತ ಆಸೆ ಆಗೈತಿ. ನಾನು ಏನ್ ಮಾಡ್ಲಿ ಆಕೆ ಕೈಯ ಕೋಲ್ ಐತಿ. ಈ ನಮ್ಮ ನಾಡು ಕರ್ನಾಡ ಸಿರಿ, ಈ ನಮ್ಮ ನಾಡು ಕರ್ನಾಡ ಸಿರಿ, ಕನ್ನಡ ನಾಡಲ್ಲಿ ಹುಟ್ಟಿರುವುದೇ ಅದೃಷ್ಟರಿ, ಕನ್ನಡ ನಾಡಲ್ಲಿ ಹುಟ್ಟಿರುವುದೇ ಅದೃಷ್ಟರಿ. ನಮ್ಮ ಬಾಯಲ್ಲಿ ಯಾವಾಗಲೂ ಇರಲಿ ಕನ್ನಡ ಕಸ್ತೂರಿ, ನಮ್ಮ ಬಾಯಲ್ಲಿ ಯಾವಾಗಲೂ ಇರಲಿ ಕನ್ನಡ ಕಸ್ತೂರಿ. ನೀವು ನಮ್ಮ ಮಾತೃಭಾಷೆಯನ್ನು ಮರೆಯದಿರಿ, ಅದಕ್ಕೆ ನಿಮ್ಮಲ್ಲಿ ಬೇಡುತ್ತೀವಿರಿ. ನಮ್ಮ ಕನ್ನಡ ಉಳಿಸಿರಿ, ಅದಕ್ಕೆ ನಿಮ್ಮಲ್ಲಿ ಬೇಡುತ್ತೀವ್ರಿ. ನಮ್ಮ ಕನ್ನಡ ಉಳಿಸಿರಿ, ಮುಂದಿನ ಪೀಳಿಗೆ ಅಳಿಯದೆ ಹಾಗೆ ನಮ್ಮ ಕನ್ನಡ ಬೆಳೆಸಿರಿ. ತಾಸ್ತಾರ ಮಾಡದೆ ನಮ್ಮ ಭಾಷೆಯ ಕನ್ನಡ ಎಂದು ಹೆಮ್ಮೆದಿಂದ ಹೇಳಿರಿ. ನವೀನ ಗ್ರಂಥಗಳ ರಚಿಸಿ ಧರ್ಮವನ್ನು ಉಳಿಸಿದೆ. ಅನ್ನ ಆಹಾರಕ್ಕೆ ಅಂಧರಿಗೆ ದಾರಿಯ ತೋರಿದೆ. ಅನ್ನ ದಾಸೋಹವನ್ನಿಟ್ಟು ಸಂಗೀತ ಕಲಿಸಿದೆ. ಉನ್ನತಿಯ ಸಾಧಿಸಿಯೂ ಮುಗ್ಧ ಮಗುವಿನಂತಾದೆ. ಚನ್ನಮೂರ್ತಿ ಪಂಚಾಕ್ಷರ ಗುರುವಿನ ಹೆಸರನ್ನುಳಿಸಿದೆ. ಆಚಾರ ಬಿಡಿದು ಸದ್ವಿಚಾರವ ಅರುಯಿದೆ. ಪ್ರಚಾರ ಪ್ರಸಿದ್ಧಿಗಳಿಗೆ ಕಿವಿಗೊಡದೆ ಸಾಗಿದೆ. ಸಂಚಾರಗೈಯುತ್ತಲಿ ಸಂಸ್ಕಾರವ ನೀಡಿದೆ. ಸಂಚಿತ ಕರ್ಮಗಳನ್ನು ವಾಕ್ಪುರುಷದಿ ಕಳೆದೆ. ಶಿಕ್ಷಣದೊಡನೆ ಸಂಗೀತ ಕ್ರಾಂತಿಯ ನೀಗೈದೆ. ರಕ್ಷಾ ಕವಚದಿ ಅನಾಥರಿಗಾಶ್ರಿತನಾದೆ. ಕಕ್ಷೆಗೆ ಬಂದವರನ್ನು ಆಕಾಶದೆತ್ತರಕ್ಕೆ ಬೆಳೆಸಿದೆ. ಮೋಕ್ಷ ಮುಮುಕ್ಷುಗಳಿಗೆ ಕಾಮಧೇನು ನೀನಾದೆ. ಬವಿಗಳ ಉದ್ಧಾರಕ್ಕೆ ನಭದಿಂದ ಬಂದಿಳಿದೆ. ಸವಿಯಾದ ನುಡಿಗಳಿಂದ ಜನಮನವ ಗೆಲ್ಲಿದೆ. ಭುವಿಯೋಳು ಪುಣ್ಯಾಶ್ರಮವ ಕೈಲಾಸ ಮಾಡಿದೆ. ಶಿವನೀನಾಗಿ ಪುಟ್ಟರಾಜ ನಾಮದಿ ಗೆಲ್ಲಿದೆ. ಧನ್ಯವಾದಗಳು. ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗ ನಾವೆಲ್ಲರೂ ಇದ್ದರೂ ಎಷ್ಟೋ ಸಲ ಏನೋ ಕೆಲಸ ಮಾಡೋಕ್ಕಾಗಲ್ಲ. ಅಶೋಕ್ ಹುಡುಗಿ ಅವ್ರ ನೋಡ್ಕೊಂಡು ನಾವೆಲ್ಲರೂ ಕಲಿಬೇಕಾಗಿದೆ. ಅವರ ಏನು ಕ್ರಿಯೇಟಿವಿಟಿ ಎಷ್ಟು 2 ಗಂಟೆಗೆ ಬಂದು ಇಲ್ಲಿ ಎಲ್ಲರಿಗೂ ಫೋನ್ ಮಾಡಿ ಕಾಯ್ತಾ ಇದ್ದಾರೆ.
ಅವರಿಗೆ ಮೊಟ್ಟ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ, ನಿರಂತರವಾಗಿ ಈ ಥರ ಕವಿಗೋಷ್ಠಿಗಳು ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ನಡೀತಾ ಇದೆ. ನಮ್ಮ ಭಂಡಾರಿ ಅವರು ಬಂದಿದ್ದಾರೆ. ಆಕಸ್ಮಿಕವಾಗಿ ಬರಬೇಕಾದ್ರೆ ಮುಗಿದಿರ್ಬೋದು ಕಾರ್ಯಕ್ರಮ ಅಂದ್ಕೊಂಡಿದ್ದೆ. ಆಸ್ಪತ್ರೆ ಮುಗಿಸಿದ ಇಬ್ಬರೇ ಬಂದು ನಮ್ಮ ಮನೆಗೆ ನಾವು ಪುಟ್ಟರಾಜ ಗವಾಯಿಗಳಿಗೆ ನಮಗೆ ಒಂದು ಭಾಳಷ್ಟು ವಿನೋಬಾದ ಸಂಬಂಧ. ನಮ್ಮ ಅಪ್ಪವರು ಅವರ ಪುಸ್ತಕ ಬರೆದಿದ್ದಾರೆ, ಪುಟ್ಟರಾಜ ಗವಾಯಿಗಳ ಪುಸ್ತಕ ಬರೆದಿದ್ದಾರೆ, ಪಂಚಾಕ್ಷರಿ ಗವಾಯಿಗಳ ಪುಸ್ತಕ ಬರೆದಿದ್ದಾರೆ ಮಗ. ಆಮೇಲೆ ನಮ್ಮ ಮನೆ ಕಡೆಯಿಂದ ಅವರ ತುಲಾಭಾರನೂ ಆಗ್ತಾಯಿತ್ತು. ಆಮೇಲೆ ಈಗಿರುವಂಥ ಕಲಾವಿದರು ನಮ್ಮ ಊರ ಪಕ್ಕ ಕಲ್ಲೂರವರು. ಹಾಗಾಗಿ ಆ ಮಠಕ್ಕೆ ನಮ್ಮ ವಿನೋಬಾದ ಸಂಬಂಧ ಇದೆ. ಆಮೇಲೆ ಹೋದ ವರ್ಷ ನಮ್ಮ ರಾಜು ಎಮ್ಮಿನವರು ಒಂದು ಹಾಡನ್ನು ತಂದು, ನಮ್ಮ ಪುಟ್ಟರಾಜ ಗವಾಯಿಗಳ ಹಾಡನ್ನು, ಆ ಹಾಡಿನಲ್ಲಿ ನಮ್ಮ ಮಗ ಪ್ರಥಮ ಅವರು ಗುರುಗಳಾಗಿ ಪಂಚಾಕ್ಷರಿ ಗುರುಗಳಾಗಿ ಆ್ಯಕ್ಟಿಂಗ್ ಮಾಡಿದ್ರು. ಈಗಾಗಲೇ 3.5 ಲಕ್ಷ ಜನ ಅದನ್ನು ಹಾಡನ್ನು ನೋಡಿದ್ದಾರೆ. ಮಗ ಪುಟ್ಟರಾಜ ಗವಾಯಿಗಳು ನಮ್ಮ ಪ್ರಥಮ ಪಂಚಾಕ್ಷರಿ ಗವಾಯಿ ಮಾಡಿದ್ರು. ಹಾಗಾಗಿ ಒಂದು ನಮಗೆ ಪುಟ್ಟರಾಜ ಗವಾಯಿಗಳು ಅಂದರೆ ಈಗ ನಿಮಗೆ ಪುಟ್ಟರಾಜ ಗವಾಯಿಗಳು ಬರಲೇ ಇಲ್ಲದ್ರೆ ಎಷ್ಟು ತೊಂದರೆ ಅನುಭವಿಸಿದ್ರು ಅಂದರು. ಅಂದರೆ ಅಂದರಿಗೆ ಏನು ಮುಂದೆ ಅಂಧತ್ವದಿಂದ ಹುಟ್ಟಿದ ಮಕ್ಕಳಿಗೆ ಜನರಿಗೆ ಏನು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿ ಬಿಡ್ತಾರೆ. ಈಗ ನೋಡಿ ಅವರು ಅಂಧರಿದ್ದರು ನಾವು ಭಾಳಷ್ಟು ಜನ ನೋಡ್ತಾ ಇದ್ವಿ. ಅವರು ಹಾಡಿನ ಮುಖಾಂತರ ಏನು ಸ್ವಾವಲಂಬಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಹಾಗೆ ಅದೊಂದು ದೊಡ್ಡ ಏನಂದರೆ ನಮ್ಮ ನಾಡಿಗೆ, ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಹಾದಿಯನ್ನು ಹಾಕಿಕೊಟ್ಟರು ಪುಟ್ಟರಾಜ ಗವಾಯಿಗಳು. ಅವರಿಗೆ ಕಣ್ಣು ಕಾಣಲೇ ಇಲ್ಲ ಅಂದರೂ ನನಗೆ ಆದಂಥ ಎಲ್ಲ ತೊಂದರೆಗಳು ನನ್ನ ಇತರ ಅಂಧರಿಗೆ ಆಗಬಾರ್ದಂತ ಎಲ್ಲರಿಗೂ ಒಂದು ಸ್ವಾಭಿಮಾನಿಯಾಗಿ ಬದುಕಲಿಕ್ಕೆ ಒಂದು ಏನು ಸಂಗೀತವನ್ನು ಬಳವಳಿಯಾಗಿ ಕೊಟ್ಟರು. ಹಾಗಾಗಿ ಸಂಗೀತನೂ ಬೆಳೆದು ಅವ್ರ ಜೊತೆ ಅವ್ರ ಹೆಸರು ಬೆಳೀತು. ಆಮೇಲೆ ಅವರು ಸ್ವಾವಲಂಬಿಯಾಗಿ ಬರ್ತಾ ಇದ್ದಾರೆ. ಹಾಗಾಗಿ ಇಂಥ ಮಾನೀಯರು ನಮ್ಮಲ್ಲಿ 4 ಜನ ನಾವು ನಮ್ಮ ಕಾಲಘಟ್ಟದಲ್ಲಿ ನಾವು ನೋಡಿದ್ದೀವಿ. ಪುಟ್ಟರಾಜ ಗವಾಯಿಗಳು, ಸಿದ್ದೇಶ್ವರ ಶ್ರೀಗಳು, ಆಮೇಲೆ ನಮ್ಮ ಪೇಜಾವರ ಶ್ರೀಗಳು ಮತ್ತು ಶಿವಕುಮಾರ್ ಶ್ರೀಗಳು. 4 ಜನ ನಾವು ನಮ್ಮ ಕಾಲಘಟ್ಟದಲ್ಲಿ ನೋಡಿದ್ವಿ. ಅವರ ಸಾಧನೆಯನ್ನು ನಾವು ನೋಡಿದ್ವಿ. ಹಾಗಾಗಿ ಇಂಥ ನಾನು ಮಾತಾಡಲ್ಲ, 5 ನಿಮಿಷಕ್ಕಿಂತ ಜಾಸ್ತಿಯಲ್ಲಿ ಮಾತಾಡಲ್ಲ. ಈ ಥರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೆಲ್ಲರಿಗೂ ದೃಷ್ಟಿಗೆ ಬಂದಿರತಕ್ಕಂಥ ಗಂಗಾವತಿಯಲ್ಲಿರುವಷ್ಟು ಕವಿಗಳು ಬಹುಶಃ ಧಾರವಾಡದಾಗೋದಿಲ್ಲ ಅಂತ ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಕವಿಗೋಷ್ಠಿ ಮತ್ತು ಲೇಖನ ಸಾಹಿತ್ಯ ಬಹಳ ಅದ್ಭುತವಾಗಿ ಬೆಳೀತಾ ಇದೆ ಗಂಗಾವತಿ. ಇನ್ನು ಕೆಲವೊಂದು ಧಾರವಾಡದಾಗ ಯಾರಿಗಾರ ಒಂದು ಕಲ್ಲು ಹೋಗೋದ್ರೆ ಅದು ಕವಿಗೆ ಬೀಳುತ್ತಿದೆ ಅಂತ ಅಲ್ಲ, ಅಲ್ಲಿ ಗಂಗಾವತಿಗೆ ಅಷ್ಟು ಜನ ಕವಿಗಳು ಎಲ್ಲೇ ಕವಿಗೋಷ್ಠಿ ಆಗಿ ಹೋಗ್ತಾರೆ, ನಮ್ಮ ಕವನಗಳನ್ನು ಓದ್ತಾರೆ. ನಾನು ಹೇಳೋದು ಒಂದೇ ಒಂದು ಏನು ಅಂದರೆ, ಬರೆಯುವ ಮುನ್ನ ಓದಿರಿ ಅಂತ. ಭಾಳಷ್ಟು ಜನ ಓದೋದಿಲ್ಲ. ಈಗ ನಾನೇ ಬರೀತೀನಲ್ಲ, ಯಾಕೆ ಓದಬೇಕು ಅಂತ. ನಾನು ಎಂದೂ ಬರೆದಿಲ್ಲ, ಕವನಗಳನ್ನು ಬರೆದಿಲ್ಲ. ನಾನು ಲೇಖನಗಳನ್ನು ಬರೆಯೋದು, ಅಂಕಣ ಬರಿತಿದ್ದೆ. ಇಲ್ಲಿ ವಿಶ್ವವಾಣಿ ಪತ್ರಿಕೆಯಲ್ಲಿ ಒಂದು 9 ಪುಸ್ತಕ ಅದರ ಪ್ರಿಂಟ್ ಆಗ. ಕಾವ್ಯ ಅಂದರೆ ಏನು ಅಂತ ನೀವು ಹೇಳೋದು ಬೇಕಿಲ್ಲ. ಗುಡ್ಡವನ್ನು ಕಡ್ಡಿಯನ್ನಾಗಿ ಮಾಡಿ ತೋರಿಸೋದೇ ಕಾವ್ಯ. ಈ ಸಾಹಿತ್ಯಿಕವಾಗಿ ನೀವು ಬರೀತಾ ಹೋದರೆ ಭಾಳ ದೀರ್ಘ ಬರೀತೀವಿ. ಆದರೆ ಸಣ್ಣ ಅಕ್ಷರಗಳಿಂದ ಅದನ್ನು ಹಿಂಡಿ ಒಂದು ರಸವನ್ನು ಕೊಡುವಂಥ, ಇಡೀ ಸಾಹಿತ್ಯ ಒಂದು ಹಣ್ಣಾದರೆ ಅದನ್ನು ಹಿಂಡಿ ರಸ ಮಾಡಿಕೊಂಡು ಗ್ಲಾಸೆಲ್ಲ ಕಂಡು ಕುಡಿಯೋದಲ್ಲ, ಅದು ಕವನ, ಕಾವ್ಯ ಅನಿಸ್ಬೋದು. ಭೈರಪ್ಪ ಅವರು ಕವನ ಬರಲಿಲ್ಲ, ಶಿವರಾಮ್ ಕಾರಂತರ ಕವನ ಬರಲಿಲ್ಲ. ದೀರ್ಘವಾದಂಥ ಪುಸ್ತಕಗಳನ್ನು ಸಾಹಿತ್ಯವನ್ನು ರಚನೆ ಮಾಡಿ. ಕವಿತ್ವ ನಿಜಕ್ಕೂ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ. ಯಾಕಂದರೆ ಹಿರಿಯರೋ ಹಿರಿಯ ಅರ್ಥವನ್ನು ತೋರ್ತಾರೆ, ಸಣ್ಣ ವಿಷಯದಲ್ಲಿ ತೋರಿಸ್ತಾರೆ. ಕವಿಗಳು ಇವತ್ತು ಭಾಳ ಜನ ಹುಟ್ಟುತ್ತಾರೆ. ನೀವು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ, ಎಲ್ಲ ಕವಿಗಳು ಭಾಳ ಓದಂಗಿಲ್ಲ. ನೀ ಏನು ಓದಿಯಪ್ಪ, ನೀ ಕವನದ ಬಗ್ಗೆ ಕವನ ಬರೀತೀಯಲ್ಲ, ನಿನಗೆ ಯಾರು ಮಾದರಿ ಅಂತ ಕೇಳಿದ್ರೆ ನನಗೆ ಯಾಕೆ ಮಾದರಿ ಬೇಕು, ನಾನು ಬರೀತೀನಲ್ಲ. ಯಾರನ್ನೇ ಕೇಳಿ ನೀ ಯಾರು ಹೆಚ್ಚು, ನಾ ಫಸ್ಟ್ ಕೇಳೋದು ಪ್ರಶ್ನೆ. ಮೈಸೂರಿಂದ ಹಿಡ್ಕೊಂಡು ನಮ್ಮ ಗಂಗಾವತಿ ತನಕ ಹೇಳ್ತೇನೆ ನಾನು. ಕವಿಗಳು ಕವಿಗೋಷ್ಠಿ ಆದಮೇಲೆ ಅನೇಕ ಸಾರಿ ಅಧ್ಯಕ್ಷ ಆಗಿದ್ದೀನಿ ಅಂತ ನಾನು ಕರೆದಿರ್ತಾರೆ, ಅಥವಾ ನನ್ನ ಹಾಸ್ಯ ಸಂಜೆ ಇರ್ತೈತೆ. ಆಮೇಲೆ ಕೇಳಿದ್ರೆ ನಾ ಯಾರ್ದು ಓದಂಗಿಲ್ಲ, ಮತ್ತು ಯಾರ್ದು ಓದಂಗಿಲ್ಲ, ನಾನು ನಿಂದು ಯಾರು ಓದ್ಬೇಕು. ಹಾಂ ಹಾಂ, ಹೀಗೆ ಒಬ್ಬ ಗೆಳೆಯನನ್ನು ಹೇಗೆ ಆರಿಸ್ಕೊಳ್ತೀವಿ ಹಾಗೆ ಕವಿಯನ್ನು ಆರಿಸ್ಕೊಳ್ಬೇಕು. ಗೆಳೆಯ ಹೆಂಗೆ ನಮ್ಮ ಕೈಯಲ್ಲಿ ನಮ್ಮ ಸಮಯದಲ್ಲಿ ಸಹಾಯ ಮಾಡ್ತಾನೋ ಹಾಗೆ ಕವಿತ್ವದಲ್ಲಿ ಕೂಡ ನಾವು ಓದಿರ್ತಕ್ಕಂಥ ಕವಿ ನಮಗೆ ಸಹಾಯ ಮಾಡ್ತಾರೆ. ನಾನು ಬೀಚಿಯವರನ್ನ ಆರಿಸಿಕೊಂಡೆ. ಬೀಚಿಯವರ ಕೃತಿಗಳನ್ನೆಲ್ಲ ಓದಿದ ಮೇಲೆ ಅವ್ರನ್ನ ಹೇಳಿದ್ರೆ ಬೀಚಿ ಹೇಳ್ತಾನನ್ನ ಕಟ್ಟಿ
ನನ್ನ ಜೀವನಾನುಭವಗಳನ್ನು BG ಅವರ ಸಾಹಿತ್ಯದೊಂದಿಗೆ ಸಮ್ಮೇಳನ ಮಾಡಿ ನಾನು ಮಾತಾಡ್ತಾ ಬಂದೆ. ಇವತ್ತಿಗೆ ನನ್ನ ಕಾರ್ಯಕ್ರಮ ಇನ್ನೂ 3-4 4,000 32 ವರ್ಷ 4,000 ಕಾರ್ಯಕ್ರಮಗಳನ್ನು ಕರ್ನಾಟಕದ ಸುಮಾರು 450 ಊರುಗಳಲ್ಲಿ ನಾನು ಜೋಶಿ ಮಾಮನಿಗಳು ಕೊಟ್ಟಿದ್ದೆ. ನಾನು ಭಾಷಣವನ್ನು ಆರಿಸಿಬಿಟ್ಟೆ, ಯಾಕಂದ್ರೆ ಇವರ ಕವಿಗಳು ಜಾಸ್ತಿ ಆದ ಕವಿತ್ವ ಜಾಸ್ತಿ ಆದ್ರೆ ನಾನು ಮಾಡಿದ್ವಿ, ಚೇಂಜ್ ಮಾಡೋದಪ್ಪ ಏನು ಅಟ್ಮಾಸ್ಫಿಯರ್ ಚೇಂಜ್ ಮಾಡೋದು. ನಾನು ಎಲ್ಲರೂ ಕವಿಗಳಾದ್ರು ಓದೋರು ಯಾರು, ಈಗ ಇಲ್ಲಿರೋರು ಯಾರು ನೀ ಏನು ಬರೆದಿಯಪ್ಪ ನೀನು ಓದ್ತೀನಿ ಕೊಡೋಣಂಗಿಲ್ಲ, ನಾನೇ ಬರ್ಕೊಡಂತ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹರಳಹಳ್ಳಿ ಮಠದ ಶರಣಬಸವ ತಾತನವರು ವಹಿಸಿದ್ದರು. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳಾದ ಎಸ್.ವಿ. ಪಾಟೀಲ್ ಗುಂಡೂರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅಶೋಕ್ ಬುಡಿಕೋಟಿ, ಹಾಸ್ಯ ಭಾಷಣಕಾರರಾದ ಬಿ.ಜಿ. ಪ್ರಾಣೇಶ್, ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್, ಪಂಪಣ್ಣ ನಾಯಕ್, ಎಸ್.ಬಿ. ಹಿರೇಮಠ್, ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕರಿಸಿದ್ದನಗೌಡ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು.